ರಾಜೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಹಿರಿಯರಿಂದ ಎಚ್ಚರಿಕೆ. ಗಜೇಂದ್ರಗಡ ತಾಲೂಕಿನ ರಾಜೂರು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮದ ಹಿರಿಯರು ಗ್ರಾಮದ ಸ್ವಚ್ಛತೆಗಾಗಿ ತುರ್ತು ಸಭೆ ಕರೆದು ಗ್ರಾಮ ಪಂಚಾಯಿತಿ ಆಡಳಿತದ ಕಾರ್ಯವೈಖರಿ ಕುರಿತು ಗ್ರಾಮಸ್ಥರಲ್ಲಿ ಅಸಮಾಧಾನ ವ್ಯಕ್ತವಾಗಿದ್ದು, ಈ ಹಿನ್ನೆಲೆಯಲ್ಲಿ ಗ್ರಾಮದ ಹಿರಿಯರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಗ್ರಾಮ ಪಂಚಾಯಿತಿ ಆಡಳಿತದ ಕಾರ್ಯವೈಖರಿ ಕುರಿತು ಗ್ರಾಮಸ್ಥರಲ್ಲಿ ಅಸಮಾಧಾನ ವ್ಯಕ್ತವಾಗಿದ್ದು, ಈ ಹಿನ್ನೆಲೆಯಲ್ಲಿ ಗ್ರಾಮದ ಹಿರಿಯರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಹಿರಿಯರು, ಸರ್ಕಾರದಿಂದ ನೀಡಲಾಗಿರುವ ಕೆಲಸಗಳನ್ನು ಸರ್ಕಾರದ ನಿಯಮಾವಳಿ ಪ್ರಕಾರ ಕಡ್ಡಾಯವಾಗಿ ಮತ್ತು ಪ್ರಾಮಾಣಿಕವಾಗಿ ನಿರ್ವಹಿಸುವುದು ನಿಮ್ಮ ಜವಾಬ್ದಾರಿಯಾಗಿದೆ ಎಂದು ಅಧಿಕಾರಿಗಳಿಗೆ ಸ್ಪಷ್ಟಪಡಿಸಿದರು. ಗ್ರಾಮಾಭಿವೃದ್ಧಿಗೆ ಸಂಬಂಧಿಸಿದ ಹಲವು ಕೆಲಸಗಳಲ್ಲಿ ನಿರ್ಲಕ್ಷ್ಯ ಹಾಗೂ ವಿಳಂಬವಾಗುತ್ತಿರುವ ಬಗ್ಗೆ ಅವರು ಆಕ್ಷೇಪ ವ್ಯಕ್ತಪಡಿಸಿದರು. ಹಿರಿಯರು ಮತ್ತಷ್ಟು ಎಚ್ಚರಿಕೆ ನೀಡುತ್ತಾ ಇನ್ನು ಮುಂದೆ ಸಹ ಇದೇ ರೀತಿಯ ನಿರ್ಲಕ್ಷ್ಯ ಮುಂದುವರೆದಲ್ಲಿ ಮೇಲಾಧಿಕಾರಿಗಳಿಗೆ ದೂರು ನೀಡುವುದರೊಂದಿಗೆ ಕಾನೂನು ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕುವುದಿಲ್ಲ ಎಂದು ಹೇಳಿದರು. ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಗ್ರಾಮಸ್ಥರಿಗೆ ತಲುಪಬೇಕು ಹಾಗೂ ಸಾರ್ವಜನಿಕರಿಗೆ ಸೇವೆಯಲ್ಲಿ ಯಾವುದೇ ತೊಂದರೆ ಆಗಬಾರದು ಎಂದು ಅವರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಕಾರ್ಯದಲ್ಲಿ ಸುಧಾರಣೆ ತರಲು ಹಾಗೂ ನಿಯಮಾನುಸಾರವಾಗಿ ಕಾರ್ಯನಿರ್ವಹಿಸಲು ಭರವಸೆ ನೀಡಿದರು ಎಂದು ತಿಳಿದುಬಂದಿದೆ. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಗ್ರಾಮದ ಹಿರಿಯರು ಭಾಗವಹಿಸಿದ್ದರು. ಗ್ರಾಮಸ್ಥರ ಒತ್ತಡದ ಹಿನ್ನೆಲೆ ರಾಜೂರು ಗ್ರಾಮದಲ್ಲಿ ಆಡಳಿತ ಕಾರ್ಯಚಟುವಟಿಕೆಗಳಲ್ಲಿ ಮುಂದಿನ ದಿನಗಳಲ್ಲಿ ಬದಲಾವಣೆ ಕಾಣಬಹುದೇ ಎಂಬುದು ಗಮನಾರ್ಹವಾಗಿದೆ. ಅನುಮೋದಿತ ಸಿಬ್ಬಂದಿ ಏನಾದ್ರೆ 9 ಜನನು ಅವರಿಗೆ ಇವತ್ತು ಮಾರ್ಚ್ ಮುಂದಿನ ಈಗ ಆಲ್ರೆಡಿ ಆಗಿದೆ. ಈಗ ನೋಡ್ರಮ್ಮ, ಇಲ್ಲಿ ದಯವಿಟ್ಟು ಎಲ್ಲರೂ ಕೇಳ್ರಿ, ಸಿಬ್ಬಂದಿ ಯಾವ್ದು ಡೇಟ್ ಐತಿ ನಿಮ್ದು ಪೇಮೆಂಟ್ ಇದ್ದೇ ತೊಂದಿಲ್ಲ, ಇಲ್ಲಿವರೆಗೆ ಹೇಗೆ ಕೊಡೋದು ಅದ್ರ ಬಗ್ಗೆ ತಕರಾರಿಲ್ಲ. ನಮ್ದು ರಿಕ್ವೆಸ್ಟ್ ಇತ್ತು, ಇಲ್ಲಿ ಯಾರು ಫಸ್ಟ್ ನೀವೆಲ್ಲ 500 ದುಡಿದ್ರಿ, 1000 ದುಡಿದ್ರಿ, ಈಗ 15,000-12,000 ಮಟ್ಟ ಪಗಾರ ಹೌದಾ? ನಿಮ್ಗೆ ಊರಾಗಿದ್ದುಕೊಂಡು ನೌಕರಿ ಮಾಡ್ತಾ ಇದ್ರಿ ನೀವು, ಬಟ್ ನೀವು ಅದನ್ನ ಅನುಕೂಲ ಮಾಡ್ಕೊಂಡು ನೀವೆಲ್ಲರೂ ಸೇವೆ ಮಾಡ್ಬೇಕಾ? ಮಾಡ್ತೀರಿ ನೀವೆಲ್ಲ? ಆಮೇಲೆ ನಿಮಗೆ ಲಾಸ್ಟ್ ಟೈಮ್ ನಾವು ಸುಮಾರು ಸರಿ ಸ್ವಚ್ಛ ವಾಹಿನಿದು ವೆಹಿಕಲ್ ಇದೆ, ಸ್ವಚ್ಛ ವಾಹಿನಿ ವೆಹಿಕಲ್ ಓಡ್ತಾ ಇದೆ. ಈ ಸ್ವಚ್ಛ ವಾಹಿನಿ ವೆಹಿಕಲ್ ಓಡ್ ಮುಂದ ಅದನ್ನ ರೂಟ್ ಮ್ಯಾಪ್ ಹೇಳಿ ಹಿಂಗೆಲ್ಲ ಅಡ್ಡಾಡಕಂತ ಹೇಳಿದ್ರು. ಅದ್ರ ಹಿಂದೆ ನೀವು ಯಾಕೆ ಹೋಗ್ಲಿಲ್ಲ? ಬರೀ ಆ ತಪ್ಪತ್ನ ಗಾಡಿ ಓಡಿಸಿದ್ನ ಒಳ್ಳೆ ಬೆಳವಣಿಗೆ ನಮ್ದು. ಆಕ್ಚುಲಿ ಈಗ ಒಂದು 6 ತಿಂಗಳಿಂದ ಒಳ್ಳೆ ಬೆಳವಣಿಗೆ, ನಾವು ಖುಷಿ ಪಡ್ತೀವಲ್ಲ. ಆಲ್ಮೋಸ್ಟ್ ಆಲ್ ಈಗೆಲ್ಲ ವೆಚ್ಚ ಹೊರ ಹೋಗುತ್ತಾ, ಅದಕ್ಕೆ ಈಗ ಅವ್ರು ಒಟ್ಟ ನೀವು ಹಿಂದೆ ಅವ್ರಿಗೆ ಹೋಗ್ಬೇಕಲ್ಲ ನೀವೆಲ್ಲ. ಆಮೇಲೆ ಹೇಳೈತಿ ದೇವಸ್ಥಾನ, ಆಮೇಲೆ ಬಸ್ ಸ್ಟ್ಯಾಂಡ್ ಅವನ್ನ ಇದನ್ನ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಬೇಕಲ್ಲ ಸರ್. 2 ತಿಂಗಳ ನಾನದತ್ತೆ ಬಸ್ ಸ್ಟ್ಯಾಂಡ್ ನೀವು ದಯವಿಟ್ಟು ಗಮನಿಸ್ರಿ. ಇಲ್ಲಿ ಬಂದಂತವ್ರು ಯಾರು ಸುಮ್ಮನೆ ಬಂದಿಲ್ಲ. ಒಂದು ಮಹತ್ವಾಕಾಂಕ್ಷೆಯನ್ನ 3 ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಬೇರೆ ಬೇರೆ ಸ್ಥಾನದಾಗಿದ್ರು ಕೂಡ ಒಂದೇ ಪ್ಲಾಟ್ಫಾರ್ಮ್ ಕುತ್ಕೊಂಡು ನಾವು ವಿನಂತಿ ಮಾಡಬೇಕು. ನಾವು ಎಲ್ಲರೂ ಕೂಡ ಇಲ್ಲಿ ಒಂದು ತಂಡದಾಗಿರೋದ್ರಿಂದ ನಿಮ್ಗೆ ಗೊತ್ತಿರದೇ ಇರುವಂತ ಸಾಕಷ್ಟು ಕೆಲಸ ನಾವು ಮಾಡಕತ್ತೀವಿ. ನಮ್ಮ ಉದ್ದೇಶ ಹಿಂದಿಲ್ದು ನಾವೆಲ್ಲ ಏನು ಮಾತಾಡಕ್ ಹೋಗಲ್ಲ, ಬೇರೆ ಬೇರೆ ನಾವು ಮಾತಾಡೋಲ್ಲ. ನಮ್ದೇನಂದ್ರ ನಮ್ಮ ಗ್ರಾಮ ಪಂಚಾಯತಿಗೆ ಬೇಕಂತ ಸೌಲಭ್ಯ, ನಮ್ಮ ಸಾರ್ವಜನಿಕರಿಗೆ ಸಿಗಬೇಕಂತ ಸೇವೆಗಳು ಮತ್ತು ನಮ್ಮ ಸಿಬ್ಬಂದಿಗಳು ಯಾವ ರೀತಿ ವರ್ತನೆ ಮಾಡ್ತಾರೆ ನಮ್ಮ ಪಬ್ಲಿಕ್ ಜೊತೆ, ಆಮೇಲೆ ಬಂದಂತವ್ರ ಜೊತೆ ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಒಬ್ಬ ಸರ್ವಿಸ್ ಬಂದಿರ್ತಾರೆ, ನಮ್ಮ ಕೆಲಸನ ನಾವು ಅವ್ರ ಸಂಬಂಧ ಬಂದಾಗ ಬರ್ರಿ ಏನೈತೆ ಕೆಲಸ ಅಂತ ಕೇಳೋದು ನಮ್ಮ ಜವಾಬ್ದಾರಿ. ಅರೋಗೆಂಟ್ ಆಗಿ ಅದಕ್ಕ ಏನು ಅವೆಲ್ಲ ಬಿಡ್ರಿ, ನಾವೆಲ್ಲ ಪೇಡ್ ನೌಕರು ನಾವೆಲ್ಲ. ನಾನು ಒಬ್ಬ PDO ಆಗಿ ನಾನು ಸಹಾಯಕ ನಿರ್ದೇಶಕರ ಪ್ರಭಾರಿ ಕೆಲಸ ಮಾಡ್ತೀವಿ. ನಾವಿರೋದು ಅವ್ರ ಸಂಬಂಧ, ಅವ್ರು ರೆಸ್ಪಾಂಡ್ ಮಾಡೋದು ನಮ್ಮ ಜವಾಬ್ದಾರಿ. ಯಾರಿಗೆ ಬಂದಾಗ ಒಬ್ರು ಏನೋ ಗೊತ್ತಿಲ್ಲ ಬಂದಿರ್ತಾರೆ, ಅವ್ರು ಮುಂದೆ ಹೇಳ್ಬೇಕು ಏನಂತ ಇದೆ ನಮ್ದು ಕುಡಿಯೋ ನೀರಿನಿಂದ ಹಿಡಿದು ಪ್ರತಿಯೊಂದು ನಾವು ಸೌಲಭ್ಯನ ಸಾರ್ವಜನಿಕರಿಗೆ ಸಿಗ್ಬೇಕಂತ ನಮ್ಮ ಉದ್ದೇಶ. ಗ್ರಾಮ ಪಂಚಾಯತಿ ಬಂದ ಕುಡಿಯೋ ನೀರು ಅಂದ್ರೆ ಹೆಂಗ? ನಮಗ ಇದು ಹಂತ ಹಂತವಾಗಿ ನಮ್ಮ ಬದಲಾವಣೆಗಳಿಗೆ ನಮ್ಮ ಊರಿನ ಗೌರವ ಅವರು ಸಾಹೇಬರು ಸ್ವಲ್ಪ ಪ್ರಮೋಟ್ ಇದ್ದಿರೋದ್ರಿಂದ ಅವ್ರಿಗೆ ಇನ್ನೂ ಹೆಚ್ಚು ಮಾಹಿತಿಗಳು ಕೊಡ್ತಿರ್ಬೋದು ಅಂತ ಭಾವಿಸ್ಕೊಂತೀನಿ. ಬಟ್ ಬೇರೆ ಬೇರೆ ನಮ್ಮ ಬಡಿಗರ ಸರ್ ಇರ್ಬೋದು, ಅವ್ರ ಜೊತೆ ನಾವು ಕೆಲಸ ಮಾಡಿದಂಥವ್ರು. ನಮ್ಮ ಉದ್ದೇಶ ಇಷ್ಟೇ, ನಿಮಗ ನಾವು ಗೌರವದಲ್ಲಿ ನಾವು ಕೆಲಸ ಕೇಳ್ತೀವಿ, ನಾವು ಅದಕ್ಕೆ ಸ್ಪಂದನೆ ಮಾಡಿ. ಈಗ ನಾವು ಮೊನ್ನೆ ಒಂದು 6 ತಿಂಗಳು ನಾವು ಸರ್ವಿಸ್ ಮಾಡಿದ ಮೇಲೆ ಮತ್ತೆ ಪೇಪರ್ ಬಂದು ಗಾರಿಗೆ ಅವರು ಎಲ್ಲರೂ ಸುಮಾರು ಜನ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರಿ, ಕ್ಲೀನ್ ಮಾಡಿದ್ವಿ. ಮುಂದೆ ಫಾಲೋ ಅಪ್ ಆಗಲಿಲ್ಲ, ಮುಂದೇನು ಫಾಲೋ ಅಪ್ ಆಗಲಿಲ್ಲ.
ಆಟೋಮೆಟಿಕ್ ನಾವೇನ ಹೆಸರು ಎಲ್ಲವಲ್ಲಿ ಮಾಡಿದ್ವಿ ಮರುದಿನ ಮತ್ತೆ ರಾಜೂರಿನಲ್ಲಿ ಚರಂಡಿಗೆ ಇದು ಅಂತ ಬಿಡ್ತು ಅದೆಲ್ಲ ನಮ್ಗೆ ಒಳ್ಳೆ ಗುಂಟು ಒಳಗಾಗುತ್ತೆ. ಅದೇ ಹಳೆ ಕಥೆ ಅದು. ನಾವು ಅದಕ್ಕ ಈಗ ಮತ್ತೆ ನಮ್ಗೆ ಏನ್ ಅನಿಸ್ತು ಅಂತಂದ್ರೆ ಇದು ಯಾಕೆ ಹಿಂಗಾಗೈತಿ ಅನ್ನೋ ಸಂಬಂಧ ನಾವು ಎಲ್ಲರೂ ಕೂಡ ಮತ್ತೆ ಇವತ್ತು ಭೇಟಿ ಆಗ್ಬೇಕು. ಆಕ್ಚುಲಿ ನಾವು ನಮ್ಮ ಆಡಳಿತಾಧಿಕಾರಿನ ಅವ್ರಿಗೆ ಇರಿಸ್ಬೇಕಂತ ಹೇಳಿದ್ವಿ ನಾವು ಅವ್ರಿಗೆ ಆಡಳಿತಾಧಿಕಾರಿಗಳು ಏನಂತ ಬಂದ್ಕೊಡ್ತಾರೆ ಬೇರೆ ಹಾಕಿಲ್ಲ ಮತ್ತೆ ಅವ್ರು ಏಡಬಲ್ಲಿ ಇವ್ರು ಇದ್ರಲ್ಲ ಅವ್ರೇನಂತ ಬರ್ಕೊಟ್ರ ಆಯ್ತು ಬರ್ಲಿ. ಈಗ ನೀವು ಎಲ್ಲರೂ ಇರ್ತೀರಿ ದಿನ ಅಂತ ಆಡಳಿತ ಅಂತ ನಡೆಸಬೇಕಲ್ರಿ, ಆಡಳಿತ ನಡೆಸ್ರಿ. ನಿಮಗೆ ಏನೇ ಇದ್ರು ನಾವು ಸ್ಪಂದಿಸ್ತೀವಿ. ಆಮೇಲೆ ದಯವಿಟ್ಟು ಕಚೇರಿ ಸಮಯದ ನೀವೆಲ್ಲರೂ ಇರ್ಬೇಕು. ನಮ್ ಬೇಡಿಕೆ ಇಷ್ಟೇ, ಕಚೇರಿ ಸಮಯದ ನೀವು ಇರ್ಬೇಕು. ಅವ್ರ ಕೆಲಸಕ್ಕೆ ಜನ ಬರ್ಲಿ ಬರದಿರ್ಲಿ ಸರಿಯಾದ ಸಮಯನ ಡಿಸ್ಪ್ಲೇ ಇಲ್ಲಿವರೆಗೆ ನಾವು ಎಷ್ಟಕ್ಕೆ ಬರ್ತೀರಿ ಡಿಸ್ಪ್ಲೇನೇ ಇಲ್ಲ ಸಮಯ ಸಮಯಕ್ಕೆ ಮಹತ್ವ ಕೊಡಿ. ದಯವಿಟ್ಟು ನಾವು ಅದ ಹೇಳಿದ್ವಿ ನಾವು ಸ್ಟಾರ್ಟಿಂಗ್ ಹೇಳ್ತಾ ನಿಮ್ಗೆ ಹೇಳಿದ ಯಾರಾದ್ರೂ ನಮ್ಮೂರ್ ನೋಡಿದ್ರ ನಮ್ಮೂರ್ ಕನ್ನಡಿದ್ದಾಗ ನಾವು ಅದನ್ನ ಹೆಂಗ್ ನೋಡ್ತೀವಿ ಅಂತ ಜನನ ಸ್ಪಂದ ಚಲೋ ಐತಪ್ಪ ಅಂದ್ಬಿಟ್ಟು ಮುಗಿದೋಗ್ತು ಊರ ಚಲೋ ಐತಂತ ಅರ್ಥ. ದಯವಿಟ್ಟು ಅದನ್ನ ನೀವು ಗಮನಿಸಿ ಸಹಕಾರ ಮಾಡ್ರಿ. ನಿಮ್ ಜೊತೆ ನಾವು ಎಲ್ಲರೂ ಇರ್ತೀವಿ. ಆಮೇಲೆ ಇನ್ನು ದಿನನಿತ್ಯ ಸರ್ ಬೇರೆ ಬೇರೆ ಅವ್ರು ಮಾತಾಡ್ತಾರ. ದಯವಿಟ್ಟು ಅದು ಸ್ಪಂದನೆ ಮಾಡಿ ಸರಿಯಾದ ಸಮಯಕ್ಕೆ ನೀವೆಲ್ಲ ಇದ್ಕೊಂಡು ಕೆಲಸ ಮಾಡ್ರಿ. ಇದು ನಮ್ದು ಒಂದೇ ಸ್ಟೇಜ್. ಇದು ಇನ್ನ ನಾವ್ ಯಾರು ಕೇಳೋ ಪರಿಸ್ಥಿತಿಗಳು ನಾವೆಲ್ಲರೂ ಇದೀವಿ. ಈಗ ನಮ್ ಜಾದವ್ ಪ್ರಸ್ತಾವ ಮಾಡಿದಾಗ ರೋಷ್ ಹೋಗಿರಲ್ಲ, ಯಾಕಂದ್ರೆ ಗ್ರಾಮ ಸಭೆ ಇರ್ಬೋದು, ವಾರ್ಡ್ ಸಭೆ ಇರ್ಬೋದು, ಹೆಂಗ್ ನಡೆದವು ಏನು ಅದೆಲ್ಲ ಬೇಡ. ಸೊ ಅದೆಲ್ಲ ಹಿಂದ್ ಬಿಟ್ಟು ಇನ್ನು ಮೇಲೆ ಅವ್ರೆಲ್ಲರೂ ಬರ್ತಾರೆ. ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡೋಣ. ಲೈಟ್ ಆಗಿ ಮೂರು ದಿವಸ ಆತೀವಿ ನಮ್ಮ ಮನೆ ಮುಂದೆ ಹೇಳಿದ್ರೆ ಯಾರು ಹಾಕ್ತಾರೆ ಅವ್ರು ಹೇಳಿ ಲೈಟ್ ಆಗ್ತದೆ ಯಾರು ಹಾಕೋದು ಮಾಡೋದು ನನ್ನ ವೈಯಕ್ತಿಕ ನಂದೀಗ ನಮ್ಮ ಓಣೆ ನಾವು ಅವ್ರ ವಿಡಿಯೋ ಮುಂದ ನಮ್ಮ ಆಫೀಸ್ ಹೋಗೋದೈತಿ. ಅವ್ರು ಕಂಪ್ಲೀಟ್ ಮಾಡಿದ ನಂತರ ನಾವು ಚರ್ಚೆ ಮಾಡೋದಂತ ದಯವಿಟ್ಟು ಯಾರು ವಿಷಯ ಪ್ರಸ್ತಾವ ಮಾಡ್ಬೇಡ್ರಿ. ಅವ್ರದ್ದು ಅವಸರ ಐತಿ. ಒಬ್ಬೊಬ್ಬರಿಗೆ ಚಾನ್ಸ್ ಕೊಟ್ಟು ನೀವು ಮಾತಾಡೋದು. ನಮ್ಮ ಗ್ರಾಮದ್ದು ವಿರೋಧಾಭ್ಯಾಸ ಹೋಗ್ಬಾರ್ದು. ನಮ್ದು ಯಾಕಂದ್ರೆ ಉದ್ದೇಶ ನಮ್ದು ನಾವು ಇಲ್ಲೇ ಅದನ್ನ ಸರಿಪಡಿಸ್ಕೊಂತೀವಿ. ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡ್ ಹೋಗ್ಬೇಕಂದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಇದು ಆಗಬಾರ್ದು. ತಮ್ಮಲ್ಲಿ ಕಳ್ಕೊಂಡಿರ್ತೀವಿ ಸಿಬ್ಬಂದಿ ಕಳ್ಕೊಂಡಿರೋದಕ್ಕೆ ಏನು ನಾವು ಏನು ಮಾಡಿದ್ವಿ ಫಾಲೋ ಅಪ್ ಮಾಡಲಿಲ್ಲ. ಬಸಮ್ಮ ನೀವು ಕಸ ನಾವೇನು ಹೇಳಿದ್ವಿ ಊರಾಗ ಕಸ ಹೊಡೆಯಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು ನೀವು ಬಿಟ್ಬಿಟ್ರಿ ಹೋಗ್ಲಿ. ಮತ್ತೆ ನಾವು ಹಿಂದೆ ದಿನ ಕರ್ಕೊಂತ ಅಡ್ಡಾಡೋದು ನೀವು ಏನು ಮಾಡಿದ್ರಿ ಎಲ್ಲಿ ಬಂದಿರಿ ಅಲ್ಲೇ ನಾವು ನೋಡ್ಬರ್ರಿ. ನಿಮ್ಗೆ ಕರ್ಕೊಂಡು ಹೋಗ್ತೇನೆ ನಾವು ಏನೇನು ಗುಂಪಿದಾವ ಯಾರು ಫಾಲೋ ಮಾಡಿಲ್ಲ. ನೀವು ಅದನ್ನ ನೀವು ಸಿಬ್ಬಂದಿಯವರು ಅದನ್ನ ಫಾಲೋ ಮಾಡಿಲ್ಲ ನೋಡಿಲ್ಲ. ಮತ್ತೆ ಮಾಡ್ಬೇಕಾಗಿತ್ತು. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಪಂಚಾಯತಿಂದ ಪಾಪ ಅಷ್ಟು ಹಣ ಇನ್ವೆಸ್ಟ್ ಮಾಡಿದ್ರಿ. ಅದನ್ನ ಮಾಡ್ಬೇಕಾದ ಧರ್ಮ ಯಾರು ಅವ್ರಿಂದ ನೀವು ಹೇಳಂಗ ಕೆಲಸ ಮಾಡ್ರಿ ಅಂತ ನಾವೆಲ್ಲ ಹೇಳಿದ್ವಿ. ಮತ್ತೆ ನೀವೇನ್ ಮಾಡಿದ್ರಿ? ನಾವ್ ಅಲ್ಲಿ ಅನೌನ್ಸ್ ಮಾಡಿದ್ವಿ ಇವ್ರು ಬರಲ್ಲ ಇಬ್ಬರು ಅದ್ರ ಅಂತ ಹೇಳ್ಬಿಟ್ಟು ನೀವು ಬಿಟ್ಬಿಟ್ರಿ. ಒಳ್ಳೆ ಇಲ್ಲ ಮತ್ತೆ ಕೇಳೋರು ಯಾರನ್ನ ಏನು ಎದಕ್ ಹೋಗ್ತೀವಿ? ಈಗ ಹೇಳಿ ಹೋಗುದು ಅಲ್ಲ. ಅದು ಪಗಾರ ತಿಂತೀವಿ ಅಂದ್ರ ನೆಡ ತಿಂತೀವಿ ಅಂದ್ರ ಊರ್ ಎಲ್ಲಿ ಹೋಗ್ತೈತಿ ನೋಡೋದು ನಿಮ್ ಜವಾಬ್ದಾರಿ. ನಾವ್ ಹೇಳಿದಾಗ ಹೋಗುದಲ್ಲ. ಈಗ ಎದಕ್ಕದ್ರಿ ನಿಮ್ ದಿನ ಕೆಲಸ ಯಾವಾಗ ಹೋಗಿ ಮಾಡಿ ಬರ್ಬೇಕಂದ್ರ ದಿನ ಪಗಾರ ಐತೆ ವಾರದ ಪಗಾರ ಐತೆ, ಅವ್ರಿಗೆ ತಿಂಗಳ ಪಗಾರ ಐತೆ, ತಿಂಗಳ ಪಗಾರ ಆನ್ಲೈನ್ ಪಗಾರ ಐತಿ. ಮತ್ತೆ ದಿನ ಹೋಗ್ಬೇಕಾದ್ರೆ ನಿಮ್ ಜವಾಬ್ದಾರಿ ನಿಮ್ ತಿಳಿದಾಗಿ ಹೋಗುದಲ್ಲ. ನಿಮ್ ದಿನ ಡ್ಯೂಟಿ ಅದು ಕೆಲಸ. ಈ ಓಣಿ ಇವತ್ತು ಇದು ಮಾಡಿದ್ರ ನಾಳೆ ಇದು ಮಾಡ್ಬೇಕು. ಪ್ಲಾನ್ ಹಾಕೋರಿ. ಒಟ್ಟು ಊರ ಅಡ್ಡಾಡೋದಲ್ಲ. ಇವತ್ತು ಈ ಓಣಿ ಸ್ವಲ್ಪ ಮಾಡಿದ್ರೆ ನಾಳೆ ಒಟ್ಟು ಮುಗಿಬೇಕಾದ್ರೆ ಎಷ್ಟು ಆ ದಿವಸ ಕ್ಲೀನ್ ಆಗ್ಬೇಕು. ಒಳ್ಳೆ ಮಕ್ಕಳು ಮಾಡ್ಬೇಕಾದ್ರೆ ಯಾರು ಅದನ್ನ ಟೈಮ್ ಎಷ್ಟಾಯ್ತು ಅಲ್ಲಿ ಮಟ್ಟ ಮಾಡ್ರಿ. ನಿಂತವರೆಲ್ಲ ಮಾಡ್ತಿರಲ್ಲ. ಮತ್ ನೀವು ಅದನ್ನ ಹೇಳಿಸ್ಕೊಡೋದಲ್ಲ ಕೆಲಸ. ನೀವು ಬರೀ ಮತ್ತೆ ಕಾಳ ಹಚ್ಚಿ ಮಾಡೋದಿಲ್ಲ. ನಿಮ್ಮ ಸಮಯವನ್ನ ಪಂಚಾಯತಿ ಅವಧಿ ಒಳಗ ಎಲ್ಲೆಲ್ಲಿ ಎಷ್ಟಾಗುತ್ತೆ ಅದು ಮಾಡಿ ಪೂರ ಊರು ಮುಗಿಸ್ಬೇಕು. ನೀವು ಮತ್ತೊಬ್ಬರೇ ಕಸ ಬಿದ್ದ ಬಂದು ನಿಮ್ಮ ಮನೆ ತೆರೆಕ್ ಬರೋಣ. ನಾವು ಏನ್ ಮಾಡ್ತೀವಿ ಬರೀ ಮಾಡ್ತೀವಿ ಈ ರೀತಿ ಮಾಡಿದ್ರ ಮುಂದೆ ನಾವು ಮುಂದಿನ ಹಿಂಗ ಎಲ್ಲೆಲ್ಲ ಅದಾವು